ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾ ಪುರೋಹಿತ್ರೆ, ಹೇಳಿ ಎಷ್ಟೊತ್ತಿಗೆ ಬರಬೇಕು? ಪೂಜೆ ಟೈಮು ಮಧ್ಯಾಹ್ನನಾ? ಸರಿ, ನೀವು ದಯವಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಪೂಜೆ ಚೆನ್ನಾಗಾಗಬೇಕು, ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಕಲ್ಯಾಣಿ ಇರೋದೆಲ್ಲಿಂದ್ರಿ? ಕಳಸಾಪುರದ ಕಲ್ಯಾಣಿನಾ? ಸರಿ, ನಾನು ಬರ್ತೀನಿ. ನೀವಿಲ್ಲಿ ಬರುವಾಗ ಬಾಗಿಲು ತಟ್ಟಿ ಬರಬೇಕಲ್ವಾ? ನಾನು ಬಾಗಿಲು ತಟ್ಟೆ, ನಿಮ್ಮನ್ನು ಕೂಗ್ದೆ. ಆದರೆ ನಾನು ಕೂಗಿದ್ದು ನಿಮಗೆ ಕೇಳಿಸ್ಲಿಲ್ಲ ಅನಿಸುತ್ತೆ. ಕ್ಷಮಿಸಿ. ನನಗೆ ಇನ್ನೊಬ್ಬರು ಮಾತಾಡುವಾಗ ಕದ್ದು ಕೇಳಿಸ್ಕೊಳ್ಳೋ ಅಭ್ಯಾಸನೂ ಇಲ್ಲ. ನೀವು ಮಾತಾಡುವಾಗ ನಾನು ಅಲ್ಲಿ ಬಂದು ನಿಂತೂ ಇರಲಿಲ್ಲ. ನಾನು ಬರೋದಕ್ಕೂ ನೀವು ನಿಮ್ಮ ಮಾತು ಮುಗಿಸಿ ತಿರುಗೋದಕ್ಕೂ ಒಂದೇ ಆಯಿತು. ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ಕೊಡೋಣ ಅಂತ ಬಂದೆ ಅಷ್ಟೆ. ನಿಮ್ಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಗೊತ್ತು, ಆದರೆ ನಾನು ದೇವ್ರನ್ನ ತುಂಬ ನಂಬ್ತೀನಿ. ಈ ಮನೆ ಸೊಸೆಯಾಗಿ, ನಿಮ್ಮ ಅಕ್ಕನಾಗಿ ಈ ಪ್ರಸಾದ ಕೊಡೋಣ ಅಂತ ಬಂದೆ ಅಷ್ಟೆ. ತಗೊಳ್ಳಿ. ಇತ್ತೀಚೆಗೆ ನಿಮ್ಮ ನಡವಳಿಕೆ, ನಿಮ್ಮ ಮಾತುಗಳು, ನೀವು ನನ್ನನ್ನು ಮಾತಾಡಿಸೋ ರೀತಿ ತುಂಬ ಬದಲಾಗಿದೆ. ಕಾರಣ ಏನಾದರೂ ಇದೆಯಾ? ನೀವು ಗರ್ಭಿಣಿ ಆಗಿದ್ದೀರಾ ಅಂದ ಮಾತ್ರಕ್ಕೆ ಮಾತಾಡೋ ಶೈಲಿ ಬದಲಾಗತ್ತಾ? ಪದೇ ಪದೇ ಅಕ್ಕ ತಂಗಿ ಅಂತ ಹೇಳ್ತಿರ್ತೀರ, ತುಂಬ ಪ್ರೀತಿ ತೋರಿಸ್ತಿದ್ದೀರಾ. ಈ ಪ್ರೀತಿ ಹಿಂದೆ ಬೇರೆ ಏನಾದರೂ ಅರ್ಥಗಳಿದೆಯಾ? ಚೇಚೆ, ನಿಮ್ಗೆ ಯಾಕೆ ಹಾಗನ್ನಿಸ್ತಾ ಇದೆ? ಕೆಲವು ಸಲ ನಮ್ಮ ನಡವಳಿಕೆ ಬದಲಾಗದೇ ಇದ್ರೂ ಬೇರೆಯವರು ನಮ್ಮನ್ನು ನೋಡೋ ರೀತಿ ಬದಲಾದಾಗ ಹಾಗನ್ನಿಸ್ಬೋದು. ಬೆಳಕಲ್ಲೇ ನಿಂತಿದ್ರು ಕಣ್ಮುಚ್ಕೊಂಡಾಗ ಕತ್ಲಲ್ಲಿ ನಿಂತಿದ್ದೀನಿ ಅಂತ ಅನ್ಸತ್ತಲ್ಲ, ಹಾಗೆ. ಅಂದರೆ ನಾನೇ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ ಅಂತೀರಾ? ನೀವು ಪದೇ ಪದೇ ಅಕ್ಕ ತಂಗಿ ಸಂಬಂಧಗಳನ್ನು ಹೇಳ್ತಿರ್ತೀರಲ್ಲ, ಅದ್ಯಾಕೆ? ಕೆಲವು ಸಂಬಂಧಗಳನ್ನ ಆಗಾಗ ನೆನಪಿಸ್ತಾ ಇರಬೇಕು ಶಾರ್ವರಿ ಅವರೇ. ಆಗಲೇ ಅದ್ರ ಪ್ರಾಮುಖ್ಯತೆ, ಅದ್ರ ಮೌಲ್ಯ, ಆ ಸಂಬಂಧಗಳಿಗಿರೋ ಬೆಲೆ ಏನು ಅಂತ ಗೊತ್ತಾಗತ್ತೆ. ಸಂಬಂಧಗಳಿಗಿರೋ ಬೆಲೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ? ನನಗೂ ಎಲ್ಲ ಸಂಬಂಧಗಳ ಬೆಲೆ ಗೊತ್ತು. ಅಂದರೆ ನಿಮಗೂ ಸಂಬಂಧಿಕರಿದ್ದಾರೆ ಅಂತಾಯ್ತು. ಸಂಬಂಧಗಳ ಬೆಲೆ ಗೊತ್ತಾಗೋಕೆ ಸಂಬಂಧಿಕರು ಇರಲೇಬೇಕು ಅಂತೇನಿಲ್ವಲ್ಲ. ಈ ಮನೆಗೆ ಬಂದ್ಮೇಲಿಂದ ನನಗೆಲ್ಲ ಸಂಬಂಧಗಳು ಸಿಕ್ಕಿದೆ. ಎಲ್ಲರೂ ನನ್ನ ಪ್ರೀತಿಯಿಂದ, ಗೌರವದಿಂದ ಕಾಣ್ತಿದ್ದಾರೆ. ಸಂಬಂಧಗಳ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟು ಸಾಕಲ್ವಾ? ಇಲ್ಲ ಶಾರ್ವರಿ, ಸಂಬಂಧಗಳ ಬಗ್ಗೆ ನಿಮ್ಮ ಮನಸ್ಸಲ್ಲಿರೋದೇ ಬೇರೆ, ನೀವು ಮಾತಾಡ್ತಾ ಇರೋದೇ ಬೇರೆ. ಆ ಫೋಟೋದಲ್ಲಿರೋರು ಯಾರು? ಅವ್ರಿಗೂ ನಿಮಗೂ ಏನು ಸಂಬಂಧ? ಅಕ್ಕ ಅಂತ ಆ ಫೋಟೋ ಮೇಲೆ ಬರ್ದಿರೋದು ಯಾಕೆ? ನೀವು ಯಾವುದೋ ವಿಷಯನ ಮುಚ್ಚಿಡ್ತಾ ಇದ್ದೀರಾ. ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆದರೆ ಅದನ್ನೆಲ್ಲ ಆದಷ್ಟು ಬೇಗ ನೀವಾಗೆ ಹೇಳ್ಕೊಳ್ಳಿ. ಇನ್ನೂ ಏನಾದರೂ ಕೇಳೋದಿತ್ತಾ? ಇಲ್ಲ. ನಿಮ್ಗೇನಾದರೂ ಹೇಳೋದಿತ್ತಾ? ಇಲ್ಲ. ಸರಿ, ಹಾಗಾದರೆ ನಾನು ಬರ್ತೀನಿ.
ಇಲ್ಲ, ಬರ್ತಾ ಬರ್ತಾ ಇವಳು ಮಾತಾಡೋ ದಾಟಿ ತುಂಬ ಬದಲಾಗ್ತಿದೆ. ಯಾಕಿರ್ಬೋದು? ನಿಮ್ಮ ಕುಟುಂಬನ, ನಿಮ್ಮ ಹರ್ಷ ಕುಕುಮನ ಉಳಿಸ್ಕೋಬೇಕು. ನಿಮ್ಮ ಮನೆಯಲ್ಲಿ ಈಗಾಗಲೇ ಒಂದು ಜೀವನ ಬಲಿ ತಗೊಂಡಿರೋ ವಿಷ ಸರ್ಪ ಅದು. ಈಗ ಮತ್ತೆ ಇನ್ನೊಂದು ಜೀವನ ಬಲಿ ತಗೊಳ್ಳೋದಕ್ಕೆ ಹೆಡೆ ಎತ್ತಿಕೊಳ್ತಿದೆ. ಅವನನ್ನ ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ. ಅವನು ಯಾಕೆ ಹಾಗೆಲ್ಲ ಮಾತಾಡ್ದ? ಮನೇಲಿ ವಿಷ ಸರ್ಪ ಇದೆ ಅಂದ. ಅಂಥವ್ರು ನಮ್ಮ ಮನೇಲಿ ಯಾರಿದ್ದಾರೆ? ಒಳ್ಳೆತನದ ಮುಖವಾಡ ಹಾಕೊಂಡಿರೋ ಕ್ರೂರಿ ಇದ್ದಾರೆ ಅಂದ. ಅಂಥ ಕ್ರೂರಿ ನಮ್ಮನೇಲಿರೋಕ್ಕೆ ಹೇಗೆ ಸಾಧ್ಯ? ಅವನು ಹೇಳಿದ್ದಕ್ಕೂ ಶಾರ್ವರಿಗೂ ಏನಾದರೂ ಸಂಬಂಧ ಇದೆಯಾ? ಶಾರ್ವರಿ ಯಾವುದೋ ರಹಸ್ಯನ ಮುಚ್ಚಿಡ್ತಾ ಇದ್ದಾರೆ. ಅದೇನು ಅಂತ ತಿಳ್ಕೊಳ್ಳೇಬೇಕು. ಇವರಿಬ್ರು ನೋಡಕ್ಕೆ ಹೋಲಿಕೆ ಒಂದೇ ಥರನೇ ಇದೆ. ಅಕ್ಕ ಅಂತ ಬರ್ತಿದ್ದಾರೆ ಅಂದರೆ ಶಾರ್ವರಿಗೆ ಅಕ್ಕನೇ ಆಗಿರಬೇಕು. ಇದನ್ನು ಹೇಗೆ ತಿಳ್ಕೊಳ್ಳೋದು? ನಾಳೆ ಆ ಹುಚ್ಚನ್ನು ಹುಡುಕ್ಲೇಬೇಕು. ಈ ಫೋಟೋನ ಅವನಿಗೆ ತೋರಿಸಿದ್ರೆ ಅವನಿಂದ ಏನಾದರೂ ಸತ್ಯ ಗೊತ್ತಾಗ್ಬೋದು. ನಾವಿಲ್ಲಿ ಲೊಕೇಶನಲ್ಲಿ ಇದ್ದೀವಿ, ಜಾಗ ನೋಡ್ತಿದ್ದೀವಿ. ನೀವು ನಾಳೆ ಇಲ್ಲಿ ಬರ್ತಿದ್ರೆ ಸರ್ವೆ ಮಾಡಿ ಫರ್ದರ್ ಕೆಲಸ ಶುರು ಮಾಡಿ. ನಾನು ಅಪ್ಪನ ಜೊತೆ ಪ್ಲ್ಯಾನ್ ಡಿಸ್ಕಸ್ ಮಾಡಿ ನಿಮಗೆ ತಿಳಿಸ್ತೀನಿ. ಓಕೆ? ಹಲೋ, ಹೇಳಿ ಬಾಸು. ತಾತ ಫೋನ್ ಮಾಡಿದ್ರು, ಅವ್ರು ಬರೋದು ಇನ್ನೂ ಒಂದು ವಾರ ಲೇಟ್ ಆಗತ್ತಂತೆ. ಹೌದಾ? ಬೇಗ ಬರ್ತೀನಿ ಅಂತ ಹೇಳೋಗಿದ್ರಲ್ಲ. ಹೌದು, ಅವರು ಇನ್ನೂ ಒಂದೆರಡು ಕಡೆ ಹೋಗಿ ಬರೋದಿದೆಯಂತೆ. ದೇವಸ್ಥಾನಗಳಿಗೆಲ್ಲ ಹೋಗಿ ಬರೋದಕ್ಕೆ ಇನ್ನೂ ಒಂದೆರಡು ವಾರ ಬೇಕಾಗತ್ತೆ ಅಂತ ಹೇಳಿದ್ರು. ಹಾಗೆ ಸಾಧ್ಯವಾದರೆ ಸ್ವಲ್ಪ ದುಡ್ಡು ಕಳಿಸಿ ಅಂತಲೂ ಹೇಳಿದ್ರು. ಇಲ್ಲ, ದುಡ್ಡು ಬೇಡ, ಬೇಗ ಬರ್ತೀನಿ ಅಂತ ಹೇಳಿ ಸ್ವಲ್ಪ ದುಡ್ಡಷ್ಟೇ ತಗೊಂಡು ಹೋಗಿದ್ದಾರೆ. ಹೇಗಾದರೂ ದುಡ್ಡು ಅರೇಂಜ್ ಮಾಡ್ಬೋದಾ? ಆಯಿತು ಬಿಡು, ನಾನು ಹೇಗೋ ದುಡ್ಡು ಅರೇಂಜ್ ಮಾಡಿ ಕಳಿಸ್ತೀನಿ. ಪಾಪ ಸಮರ್ಥ, ಎಲ್ಲ ಜವಾಬ್ದಾರಿಗಳು ಅವನ ಮೇಲೆ ಇದೆ. ಈ ಕಡೆ ಸಂಧ್ಯಾ, ಇನ್ನೊಂದು ಕಡೆ ತಾತ, ಈ ಮನೆ ಪರಿಸ್ಥಿತಿ, ಮನೆ ಖರ್ಚುಗಳು, ಇದೆಲ್ಲ ಅವನಿಗೆ ಕಷ್ಟ ಆಗ್ತಾ ಇರುತ್ತಾ? ನಾನು ಅವನಿಗೆ ಏನೂ ಸಹಾಯ ಮಾಡೋಕ್ಕಾಗ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.